ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಕಿಚನ್ ಟಿಪ್ಸ್ನ ವಿಡಿಯೋವನ್ನು ಮಾಡಿಕೊಳ್ಬೇಕು ಅಂತೇಳಿ. ಇವತ್ತು ಆ ದಿನ ಕೂಡಿ ಬಂತು. ಹಾಗೆ ನಾನಿವತ್ತು ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಕೆಲವು ಕಿಚನ್ ಟಿಪ್ಸಿನ ವಿಡಿಯೋವನ್ನು ನಾನು ಮಾಡಿದ್ದೇನೆ. ಈ ಕಿಚನ್ ಟಿಪ್ಸಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ಈ ಕಿಚನ್ ಟಿಪ್ಸಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ಬಟ್ಟೆಯ ಮೇಲೆ ಎಣ್ಣೆ ಬಿದ್ದಾಗ ಅದು ಹಾಗೇ ಉಳಿದುಕೊಳ್ತದೆ. ನಾವು ಸೋಪ್ ಹಾಕಿ ತೊಳೆದರೂ ಅದು ಅಷ್ಟು ಬೇಗನೆ ಹೋಗುವುದಿಲ್ಲ. ನೋಡಿ, ನಾನಿಲ್ಲಿ ಬಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇವಾಗ ಈ ಎಣ್ಣೆ ನೋಡಿ ಈ ಥರ ಆಗಿದೆ. ಈಗ ಇದನ್ನು ತೆಗಿಬೇಕಿದ್ರೆ ಇದರ ಮೇಲೆ ನಾನು ಪೌಡ್ರನ್ನು ಹಾಕ್ತೇನೆ, ಮುಖಕ್ಕೆ ಹಾಕುವ ಪೌಡರ್, ಅಥವಾ ಕಾರ್ನ್ಫ್ಲೋರ್ ಕೂಡ ಆಗ್ಬೋದು, ಗೋಧಿ ಹಿಟ್ಟು ಕೂಡ ಆಗ್ಬೋದು. ಯಾವುದಾದ್ರೂ ಪೌಡ್ರನ್ನು ಹಾಕಿ ನೋಡಿ ಈ ಥರ ನಾವು ಸ್ವಲ್ಪ ಉಜ್ಜಿಕೊಳ್ಬೇಕು. ಆಮೇಲೆ ಇದನ್ನು 5 ಮಿನಿಟ್ಸ್ ಹಾಗೇ ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ಇದನ್ನು ಒಂದು ಸಣ್ಣ ಚಾಕುವಿನ ಸಹಾಯದಿಂದ ಸ್ವಲ್ಪ ಈ ಥರ ಮಾಡಿ ತೆಗಿಬೇಕು. ನೋಡಿ, ಅದು ಸ್ವಲ್ಪ ಅಂಟಾಗಿ ನಿಂತಿರ್ತದೆ, ಅದನ್ನು ತೆಗಿಬೇಕು. ನೋಡಿ, ಈ ಥರ ತೆಗಿಲಿಕ್ಕೆ ಬರ್ತದೆ ಅದು. ಅಂದರೆ ನಾವು 5 ಮಿನಿಟ್ಸ್ ಅದನ್ನು ಹಾಗೇ ಬಿಟ್ಟಿದ್ದೇವಲ್ವ, ಹಾಗೆ ಇವಾಗ ಈ ಥರ ಮಾಡಿ ತೆಗೆದ್ರೆ ಕ್ಲೀನ್ ಆಗ್ತದೆ. ಆಮೇಲೆ ನಾವು ಡಿಟರ್ಜೆಂಟ್ ಹಾಕಿ ಇದನ್ನು ವಾಶ್ ಮಾಡಿದರೆ ಎಣ್ಣೆ ಕಲೆ ಒಂಚೂರು ಉಳಿಯೋದಿಲ್ಲ, ಎಲ್ಲನೂ ನೀಟಾಗಿ ಕ್ಲೀನ್ ಆಗ್ತದೆ. ಇವಾಗ ನೋಡಿ ಈ ಥರ ಆಯಿತು. ಈಗ ನಾನು ಸೋಪು ಹಾಕಿ ಇದನ್ನು ತೊಳೆದು ತಂದಿದ್ದೇನೆ. ನೋಡಿ, ಇವಾಗ ಒಂಚೂರು ಎಣ್ಣೆ ಕಲೆ ಕೂಡ ಇಲ್ಲಿ ಇಲ್ಲ. ಟಿಪ್ ನಂಬರ್ 2, ಮಿಕ್ಸಿ ಜಾರಿದ್ದು ಬ್ಲೇಡ್ ಬೇಗನೆ ಅದರ ಹರಿತವನ್ನು ಕಳೆದುಕೊಳ್ತದೆ. ಆವಾಗ ನಾವು ಏನು ಗ್ರೈಂಡ್ ಮಾಡಿದರೂ ಅದರಲ್ಲಿ ನೈಸಾಗಿ ಗ್ರೈಂಡ್ ಆಗೋದಿಲ್ಲ. ನಾವು ಅದನ್ನು ಶಾರ್ಪ್ ಮಾಡಿಕೊಳ್ಬೇಕಾಗ್ತದೆ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ. ಕಲ್ಲುಪ್ಪನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಕಲ್ಲುಪ್ಪಿನ ಬದಲು ಮೊಟ್ಟೆಯ ಶೆಲ್ಲನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಬೋದು, ಅದರಿಂದ ಕೂಡ ನೈಸ್ ಆಗ್ತದೆ. ಇವಾಗ ನೋಡಿ, ನಾನಿಲ್ಲಿ ಉಪ್ಪನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ನೋಡಿ, ಉಪ್ಪು ಇವಾಗ ಹುಡಿ ಹುಡಿಯಾಗಿದೆ. ಈ ಉಪ್ಪನ್ನು ನಾವು ಉಪಯೋಗಿಸ್ಬೋದು, ಎಸೆಯಬೇಕು ಅಂತ ಇಲ್ಲ. ವಾರಕ್ಕೆ ಒಂದು ಸಲ ಈ ಥರ ನಾವು ಉಪ್ಪು ಹಾಕಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿದರೆ ನಮ್ಮ ಮಿಕ್ಸಿ ಜಾರಿನ ಬ್ಲೇಡ್ ಶಾರ್ಪ್ ಆಗಿರ್ತದೆ. ಟಿಪ್ ನಂಬರ್ 3, ಇಲ್ಲಿ ನೋಡಿ ಮಿಕ್ಸಿ ಜಾರ್. ನಾವು ಡೈಲಿ ಹೆಚ್ಚಾಗಿ ಮಿಕ್ಸಿ ಜಾರನ್ನು ಯೂಸ್ ಮಾಡ್ತೇವೆ, ಅದರಲ್ಲಿ ಏನಾದರೂ ಕಡಿತಾ ಇರ್ತೇವೆ. ಆವಾಗ ಈ ಮಿಕ್ಸಿ ಜಾರಲ್ಲಿ ಒಂಥರದ ವಾಸನೆ ಇರ್ತದೆ. ನಾವು ಎಷ್ಟು ಚೆನ್ನಾಗಿ ತೊಳೆದ್ರೂ ಒಂಥರ ವಾಸನೆ ಇರ್ತದೆ. ಈ ವಾಸನೆಯನ್ನು ಹೋಗಲಾಡಿಸಲಿಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡವನ್ನು ಹಾಕ್ತಾ ಇದ್ದೇನೆ. ಅಡುಗೆ ಸೋಡವನ್ನು ಹಾಕಿದ ಮೇಲೆ ಸ್ವಲ್ಪ ನಾನು ಜೆಲ್ಲನ್ನು ಹಾಕ್ತಾ ಇದ್ದೇನೆ, ಪಾತ್ರೆ ತೊಳೆಯುವ ಜೆಲ್ ಸ್ವಲ್ಪ ಹಾಕ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಪೇಪರನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಸ್ವಲ್ಪ ಜಾಸ್ತಿನೇ ಪೇಪರನ್ನು ಹಾಕಿದ್ದೇನೆ ನಾನು. ಅದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ತೇನೆ. ಹೀಗೆ ಗ್ರೈಂಡ್ ಮಾಡೋದರಿಂದ ನಮ್ಮ ಮಿಕ್ಸಿ ಜಾರ್ ಕ್ಲೀನ್ ಆಗ್ತದೆ, ಅದೇ ರೀತಿ ಅದರ ವಾಸನೆ ಕೂಡ ಹೋಗ್ತದೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಗ್ರೈಂಡ್ ಆಗಿದೆ ನೋಡಿ. ನೋಡಿ, ಈಗ ತೊಳೆದಾದ್ಮೇಲೆ ನೋಡಿ ಹೇಗೆ ಕಾಣ್ತಾ ಇದೆ, ತುಂಬ ಕ್ಲೀನಾಗಿ ಕಾಣ್ತಾ ಇದೆ. ಟಿಪ್ ನಂಬರ್ 4, ಬೆಳ್ಳುಳ್ಳಿ ನಾವು ಪದಾರ್ಥಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಕೆಲವೊಮ್ಮೆ ನಮಗೆ ಬೆಳ್ಳುಳ್ಳಿಯನ್ನು ಜಾಸ್ತಿ ಕ್ಲೀನ್ ಮಾಡಬೇಕಾಗ್ತದೆ. ಅಂಥ ಸಮಯದಲ್ಲಿ ಒಂದೊಂದೇ ಬೆಳ್ಳುಳ್ಳಿಯನ್ನು ನಾವು ಅದರ ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದೇ ರೀತಿ ಉಗುರು ಕೂಡ ಮತ್ತು ನೋವಾಗಿ ಉರಿ ಕೂಡ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಒಂದು ಸಿಂಪಲ್ಲಾಗಿ ಸುಲಭ ವಿಧಾನದಲ್ಲಿ ನಾನು ಇದರ ಸಿಪ್ಪೆಯನ್ನು ಹೇಗೆ ತೆಗೆಯೋದು ಅಂತ ಹೇಳ್ತೇನೆ. ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕಿ ಆದಮೇಲೆ ಬೆಳ್ಳುಳ್ಳಿಯನ್ನು ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಅಂದರೆ ಪ್ರತಿಯೊಂದು ಬೆಳ್ಳುಳ್ಳಿಗೆ ಕೂಡ ಎಣ್ಣೆ ತಾಗಬೇಕು. ಈ ಥರ ಮಾಡಿ ಆದಮೇಲೆ ಇದನ್ನು ನಾವು ಬಿಸಿಲಿಗೆ ಸ್ವಲ್ಪ ಒಣಗಿಸಬೇಕು. ಬೆಳಿಗ್ಗೆ ಇಟ್ಟು ಮಧ್ಯಾಹ್ನ ಆಗುವಾಗ ತೆಗೆದು ಕೂಡ ನಾವು ಸಿಪ್ಪೆಯನ್ನು ತೆಗಿಬಹುದು. ನಾನಿಲ್ಲಿ ಒಂದು 3 to 4 hours ಇವತ್ತು ಬಿಸಿಲಿಗೆ ಇಟ್ಟಿದ್ದೆ. ನೋಡಿ, ಹೀಗೆ ಬಿಸಿಲು ಚೆನ್ನಾಗಿತ್ತು, ಬಿಸಿಲಿಗೆ ಇಟ್ಟಿದ್ದೇನೆ. ಆಫ್ಟರ್ 4 hours ಆದಮೇಲೆ ನೋಡಿ ಈ ಥರ ಆಗಿದೆ.
ಈಗ ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬ ಈಸಿಯಾಗಿ ಬರ್ತದೆ ನೋಡಿ. ನಮಗೆ ಚಾಕು ಎಲ್ಲ ಏನೂ ಬೇಕು ಅಂತ ಇಲ್ಲ. ಅದೇ ರೀತಿ ಕೈ ಉಗುರು ಕೂಡ ನಮಗೆ ನೋವಾಗೋದಿಲ್ಲ. ಒಂದು ಸ್ಮ್ಯಾಶ್ ಮಾಡಿದ ಕೂಡಲೇ ಅದರ ಸಿಪ್ಪೆ ಕೂಡ ಹೊರಬರ್ತದೆ ನೋಡಿ. ಹಾಗೆ ಈಸಿಯಾಗಿ ನಾವು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬಹುದು. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಇದರ ಸಿಪ್ಪೆಯನ್ನು ತೆಗಿಲಿಕ್ಕೆ ಆಗ್ತದೆ ನೋಡಿ. ನಾವು ಈ ಥರ ಬಿಸಿಲಿಗೆ ಇಡದಿದ್ದರೆ ನಮಗೆ ಸಿಪ್ಪೆ ತೆಗಿಲಿಕ್ಕೇ ತುಂಬ ಟೈಮ್ ಬೇಕಾಗ್ತದೆ. ಇವಾಗ ನೋಡಿ ಎಷ್ಟು ಬೇಗನೆ ಇಷ್ಟನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ನೋಡಿ. ಕೆಲವೊಮ್ಮೆ ನಾವು ನಮ್ಮ ಕೈಗೆ ಪೆನ್ನಿನಲ್ಲಿ ಗೀಚ್ತೇವೆ ಅಥವಾ ಸಣ್ಣ ಮಕ್ಕಳು ಕೈಯಲ್ಲೆಲ್ಲ ತುಂಬಾ ಬರೀತಾರೆ. ಆವಾಗ ಅದು ಅಷ್ಟು ಬೇಗ ನಾವು ನೀರಲ್ಲಿ ತೊಳೆದರೆ ಅದು ಹೋಗೋದಿಲ್ಲ ನೋಡಿ. ನಾನೇನು ನಿಮಗೆ ತೋರಿಸ್ತಾ ಇದ್ದೇನೆ. ಖಾಲಿ ನೀರಿನಲ್ಲಿ ತೊಳೆಯೋದಕ್ಕಿಂತ ಮೊದಲು ಸ್ವಲ್ಪ ಎಣ್ಣೆಯನ್ನು ತಾಗಿಸಿ ಇದನ್ನು ಈ ಥರ ನಾವು ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಿಕೊಳ್ಬೇಕು. ಆವಾಗ ನೋಡಿ ಇದು ಚೆನ್ನಾಗಿ ಕ್ಲೀನ್ ಆಗ್ತದೆ ನೋಡಿ. ಎಷ್ಟು ಬೇಗನೆ ನೋಡಿ ಈ ಥರ ಇಂಕಿನ ಕಲೆ ಹೋಯಿತು ನೋಡಿ. ಮಕ್ಕಳ ಕೈಯಲ್ಲೆಲ್ಲ ತುಂಬಾ ಇದ್ದರೆ ಈ ಥರ ಬೇಗನೆ ತೆಗಿಬಹುದು. ಟಿಪ್ ನಂಬರ್ 5 ನೋಡಿ, ತೆಂಗಿನಕಾಯಿಯನ್ನು ಕಟ್ ಮಾಡಿ ನಾವು ಮರುದಿವಸಕ್ಕಿಟ್ಟರೆ, ಹೊರಗಡೆ ಇಟ್ಟರೆ ಅಲ್ಲಿ ಸ್ವಲ್ಪ ಅಂಟಾಗ್ತದೆ ತೆಂಗಿನಕಾಯಿ. ಫ್ರಿಜ್ ಇರುವವರು ಫ್ರಿಡ್ಜಲ್ಲಿ ಇಡ್ಬೋದು, ಫ್ರಿಜ್ ಇಲ್ಲದವರು ನೋಡಿ ಈ ಥರ ಒಂದು ಟಿಪ್ಪನ್ನು ಫಾಲೋ ಮಾಡ್ಬೋದು. ತೆಂಗಿನಕಾಯನ್ನು ಕಟ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ನಾವು ಸವರಿಕೊಳ್ಬೇಕು ಸೈಡಿಗೆ, ಹಾಗೂ ಒಳಗಡೆ ಉಪ್ಪನ್ನು ಈ ಥರ ಸವರಿಕೊಂಡಿಟ್ರೆ ತೆಂಗಿನಕಾಯಿ ಅಂಟಾಗಿ ಹಾಳಾಗುವುದಿಲ್ಲ, ಫ್ರೆಶ್ ಆಗಿ ಉಳಿತದೆ. ಇದೇ ರೀತಿ ಇನ್ನೊಂದು ಟಿಪ್ ಕೂಡ ಹೇಳ್ತೇನೆ. ಕಟ್ ಮಾಡಿದ ತೆಂಗಿನಕಾಯಿ ಹಾಳಾಗದೇ ಇರಲು ಉಪ್ಪಿನ ಡಬ್ಬದಲ್ಲಿ ಕಟ್ ಮಾಡಿದ ತೆಂಗಿನಕಾಯಿಯನ್ನಿಟ್ಟು ಮುಚ್ಚಳವನ್ನು ಮುಚ್ಚಿದರೆ ತೆಂಗಿನಕಾಯಿ ಅಂಟಾಗಿ ಹಾಳಾಗುವುದಿಲ್ಲ. ಟಿಪ್ ನಂಬರ್ 6 ಕತ್ತರಿ ನಾವು ಕಟ್ ಮಾಡಿ ಬೇಗನೆ ಅದರ ಶಾರ್ಪ್ನೆಸ್ಸನ್ನು ಕಳೆದುಕೊಳ್ತದೆ ನೋಡಿ. ಇವಾಗ ಇದು ಏನೂ ಹಿಡಿಯೋದಿಲ್ಲ. ಈ ಟೈಮಲ್ಲಿ ನಾವು ಮನೆಯಲ್ಲಿರುವ ಸಿಲ್ವರ್ ಪೇಪರನ್ನು ಕಟ್ ಮಾಡಿ ಇದನ್ನು ಶಾರ್ಪ್ ಮಾಡಿಕೊಳ್ಬೋದು. ಸಿಲ್ವರ್ ಪೇಪರನ್ನು ತಗೊಂಡು ಅದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ತಾ ಇದ್ದರೆ ಹರಿತವನ್ನು ಕಳೆದುಕೊಂಡ ಕತ್ತರಿಗಳು ಚೆನ್ನಾಗಿ ಶಾರ್ಪ್ ಆಗ್ತದೆ. ನಾವು ಡಬ್ಬದಲ್ಲಿ ಸಕ್ಕರೆಯನ್ನು ಹಾಕಿ ಅದರ ಲಿಡ್ಡನ್ನು ಟೈಟಾಗಿ ಹಾಕಿರ್ತೇವೆ. ಆದರೆ ಕೂಡ ಇರುವೆಗಳು ಸಕ್ಕರೆ ಇದ್ದ ಕಡೆ ಬರ್ತದೆ. ಹಾಗೆ ಇರುವೆಗಳು ಸಕ್ಕರೆಗೆ ಬಾರದ ಹಾಗೆ ಇರಲು ಇದಕ್ಕೆ ಸ್ವಲ್ಪ ಲವಂಗವನ್ನು ಹಾಕಬೇಕು. ಲವಂಗವನ್ನು ಹಾಕಿ ಅದರ ಮುಚ್ಚಳವನ್ನು ಮುಚ್ಚಿಟ್ರೆ ಇರುವೆಗಳು ಬರುವುದಿಲ್ಲ. ಟಿಪ್ ನಂಬರ್ 8 ನಾವು ಬೆಳ್ಳುಳ್ಳಿಯನ್ನು ತರುವಾಗ ಕೆಲವೊಮ್ಮೆ ತುಂಬ ಜಾಸ್ತಿನೇ ಬೆಳ್ಳುಳ್ಳಿಯನ್ನು ತರ್ತೇವೆ. ಆದರೆ ಬೆಳ್ಳುಳ್ಳಿಯನ್ನು ತಂದು ನಾವು ಹೀಗೇ ಇಡಿಯಾಗಿಟ್ಟರೆ ಅದು ಬೇಗನೆ ಹಾಳಾಗ್ತದೆ. ಅಂದರೆ ಕೆಲವೊಂದು ಕಪ್ಪಾಗಿ ಟೊಳ್ಳಾಗ್ತದೆ. ಅದರ ಬದಲು ನಾವು ಬೆಳ್ಳುಳ್ಳಿಯನ್ನು ತಂದ ಕೂಡಲೇ ಈ ಥರ ಬಿಡಿಯಾಗಿ ಎಲ್ಲವನ್ನು ಬಿಡಿಸಿ ನಾವು ಗಾಳಿಗೆ ಇಟ್ಟರೆ ಅದು ಬೇಗನೆ ಹಾಳಾಗುವುದಿಲ್ಲ, ತುಂಬ ಫ್ರೆಶ್ ಆಗಿ ಉಳಿತದೆ. ನಾನು ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ಇದೇ ರೀತಿ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಿಸಿ ನಾನು ಒಳಗೆ ಗಾಳಿ ಆಡುವ ಸ್ಥಳದಲ್ಲಿ ಇಡ್ತೇನೆ.
ಟಿಪ್ ನಂಬರ್ 9, ನಾವು ಕೆಲವೊಮ್ಮೆ ಅಕ್ಕಿಯನ್ನು ತುಂಬಾ ದಾಸ್ತಾನು ಮಾಡಿಡ್ತೇವೆ. 1 ವರ್ಷಕ್ಕಾಗುವಷ್ಟು ಅಕ್ಕಿಯನ್ನೆಲ್ಲ ತಂದು ದಾಸ್ತಾನು ಮಾಡಿಡ್ತೇವೆ. ಹಾಗೆ ಕೆಲವೊಮ್ಮೆ ಅದರಲ್ಲಿ ಬೇಗನೆ ಹುಳ ಕೂಡ ಆಗ್ತದೆ. ಹೀಗೆ ಹುಳ ಆಗದೆ ತುಂಬ ಸಮಯ ತನಕ ಫ್ರೆಶ್ ಆಗಿರಲಿಕ್ಕೆ ಇಲ್ಲೊಂದು ಟಿಪ್ಪನ್ನು ಹೇಳ್ತಾ ಇದ್ದೇನೆ. ಒಂದು ಡಬ್ಬದಲ್ಲಿ ಸ್ವಲ್ಪ ಕಹಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಲವಂಗವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಅಡಿಭಾಗದಲ್ಲಿ ಸ್ವಲ್ಪ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಇವಾಗ ಅಕ್ಕಿಯನ್ನು ಹಾಕ್ತೇನೆ. ಹೀಗೆ ಸ್ವಲ್ಪ ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ಕಹಿಬೇವು, ಸ್ವಲ್ಪ ಲವಂಗ, ಸ್ವಲ್ಪ ಬೆಳ್ಳುಳ್ಳಿ ಹೀಗೆ ಹಾಕ್ತಾನೆ ನಾವು ಡಬ್ಬವನ್ನು ಫುಲ್ ಮಾಡಿ ಮುಚ್ಚಿಡಬೇಕು. ಆವಾಗ ಅಕ್ಕಿ ಒಂಚೂರು ಕೂಡ ಹಾಳಾಗುವುದಿಲ್ಲ. ಕಳೆದ ಸಾರಿ ನಾವು ಇದೇ ರೀತಿ 1 ವರ್ಷಕ್ಕಾಗುವಷ್ಟು ಅಕ್ಕಿಯನ್ನು ಪ್ರಿಸರ್ವ್ ಮಾಡಿಟ್ಟಿದ್ದೆವು. ಅಕ್ಕಿ ಮುಗಿಯುವ ತನಕ ಒಂಚೂರು ಅಕ್ಕಿ ಕೂಡ ಹಾಳಾಗಿರಲಿಲ್ಲ. ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಟಿಪ್ ನಂಬರ್ 10, ನಾವು ಏಲಕ್ಕಿಯನ್ನು ಎಲ್ಲ ಸಿಹಿ ಐಟಮ್ಸ್ ಮಾಡುವಾಗ ಯೂಸ್ ಮಾಡ್ತಾ ಇರ್ತೇವೆ. ನೋಡಿ, ಏಲಕ್ಕಿಯನ್ನು ಈ ಥರ ಓಪನ್ ಮಾಡಿ ನಾವು ಸ್ವೀಟ್ ಮಾಡುವಾಗ ಹಾಕ್ತೇವೆ. ಹಾಗೆಯೇ ಅದರ ಹೊರಗಿನ ಸಿಪ್ಪೆಯನ್ನು ಎಸೆಯುತ್ತೇವೆ. ಈ ಸಿಪ್ಪೆಯನ್ನು ಎಸೆಯುವುದರ ಬದಲು ಅದನ್ನು ಟೀ ಬಾಕ್ಸಲ್ಲಿ ಹಾಕಿಟ್ರೆ ನಾವು ಟೀ ಮಾಡುವಾಗ ಈ ಸಿಪ್ಪೆ ಜೊತೆಗೆ ಟೀ ಪೌಡರನ್ನು ಹಾಕಿದಾಗ ಟೀಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತದೆ, ಒಳ್ಳೆಯ ಫ್ಲೇವರ್ ಕೂಡ ಬರ್ತದೆ. ಹಾಗೆ ಇದರ ಸಿಪ್ಪೆಯನ್ನು ನಾವು ಟೀ ಬಾಕ್ಸಲ್ಲಿ ಹಾಕಿಡಬೇಕು, ಎಸೆಯಬಾರ್ದು. ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಕಿಚನ್ ಟಿಪ್ಸಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.